ಸರ್ಕಾರಿ ಸವಾಲ್ 20 ಲಕ್ಷ. ಒಂದ್ ಸಾರಿ, 2 ಸಾರಿ, 25 ಲಕ್ಷ. 25 ಲಕ್ಷ ಒಂದ್ ಸಾರಿ, 25 ಲಕ್ಷ 2 ಸಾರಿ, 30 ಲಕ್ಷ. 30 ಲಕ್ಷ, 30 ಲಕ್ಷ ಒಂದ್ ಸಾರಿ, 50 lakhs. 50 ಲಕ್ಷ. ಮುಂದೆ ಮಾತಿಗೆ ವ್ಯಾಪಾರನೇ ಮುಗಿಸ್ಬಿಟ್ಟ. ನಡೀರಿ, ಇನ್ನೇನೋ ಮುಗಿತಲ್ಲ ವ್ಯಾಪಾರ. ಅಪ್ಪ ಏನಪ್ಪ ಹಂದಿ ಮುಸುಡಿ ಎಲ್ಲ ಹೊಡೆದೋಗದೆ? ಮಗ ಮದ್ದಿಕ್ಕಿದ್ವಲ್ಲೋ ಅದಕ್ಕೆ ಹಂದಿ ಮುಸುಡಿ ಎಲ್ಲ ಹೊಡೆದೋಗಿರೋದು. ಇಡೀ ಹಬ್ಬಮ್ಮ ಸರಿಯಾಗಿಡಿ, ಕತ್ತರಿಸು ಸರಿಯಾಗಿ, ತೊಳೆ ತೊಳೆ ಕುಯ್ಕೊ, ತೊಡೆ 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 ಕತ್ತರಿಸ್ಲಾ ಬೇಗ ಬೇಗ. ಬಿರ್ಪನ್ನ ಓದ್ಬಿಡೋಣ ನೋಡ್ರು. ಬಂದಿಲ್ಲ ಬವ್ವ, ಬಾ ಮರ ತಕ ಬಲ. ಹಾ 500 ಬಂದ್ರು, 500 ಬಂದ್ರು, 500 ಬಂದ್ರು, 500 ಬಂದ್ರು. ಏನೋ ಇದೆಲ್ಲ ದರಿದ್ರವೇ, ಒಲಿಸ್ ತಿಂದೇ ಹೋದ್ರೆ ನಿನಗೆ ಆಗೋದೇ ಇಲ್ವೇ? ಯಾವ ಪುಣ್ಯ ಕಾರ್ಯಕ್ಕಾಗಿ ಆ ಭಗವಂತ ನಿಮ್ನೆಲ್ಲ ಈ ಭೂಮಿ ಮೇಲ್ ಬಿಟ್ನೋ? ದರಿದ್ರ ಗುಂಡೇವ. ಎಲ್ಲಿ ಮುಂಡೆ ಕಾಣಿಸ್ತಾ ಇಲ್ವಲ್ಲ? ರಂಗ, ಲೇ ರಂಗ, ರಂಗ. ರಾತ್ರಿ ಕಣ್ ಪೂರ್ತಿ ಇಗ್ಗಿರೋದು ಇಳದೇ ಇಲ್ಲ ಅಂತ ಕಾಣಿಸುತ್ತೆ ಮುಂಡೆ ಗಂಡನ್ಗೆ. ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ ಬುದ್ಧಿ, ನೀವ್ಯಾಕೆ ಬರಕ್ ಹೋದ್ರ ಬುದ್ಧಿ? ಬರ್ತಿದ್ದೆ 400 ರೂಪಾಯಿ ತಗೊಂಡು ಸೂರ್ಯ ಹುಟ್ಟೋದ್ಕಿಂತ ಮುಂಚಿತವಾಗೇನೆ ನಿಮ್ ಮನೆ ಹತ್ರ ಇರ್ತೀನಿ ಅಂತಂದವನು 4 ದಿನ ಆದ್ರೂ ನಾಪತ್ತೆ ಆಗಿರ್ತಿದ್ಯೇನೋ? ಶುದ್ಧ ಸುಳ್ಳು ಮುಂಡೆದೆ. ಇಲ್ಲ ಬುದ್ಧಿ, ಎಡಗಾಲ ಎಡಗ್ಬಿಟ್ಟು ಎಡಗೈ ಮುರಿದೋಯ್ತು, ವೈದ್ಯರ ಹತ್ರ ಹೋಗಿದ್ದೆ. ನೀವು ಕೊಟ್ಟಿರೋ ಕಾಸೆಲ್ಲ ಅಲ್ಲೇ ಖರ್ಚಾಗೋಯ್ತು ಬುದ್ಧಿ. ತೀರಿಸ್ತೀನಿ ಬುದ್ಧಿ, ನಿಮ್ ಋಣ ಇಟ್ಕೊಳ್ಳಲ್ಲ ಬುದ್ಧಿ. ನಮ್ಮ ಅಪ್ಪನಾಣಗೂ ತೀರಿಸ್ತೀನಿ ಬುದ್ಧಿ. ತೀರಿಸ್ತೀಯಾ? ನಾ ತೀರೋಗಿ ಶಿವನ್ ಪಾದ ಸೇರ್ಕೊಂಡ್ಮೇಲೆ ತೀರಿಸ್ತೀಯನೋ ನನ್ ಋಣಾನ? ಅದೆಲ್ಲ ನಂಗೆ ಗೊತ್ತಿಲ್ಲ.
ಒಂದು ಈ ಜಾಗದಲ್ಲಿ ನಾನು ಕೊಟ್ಟಿರೋ ದುಡ್ಡನ್ನ ಮಡುಗು, ಇಲ್ಲ ಅಂತಂದ್ರೆ ನಿನ್ ಪರವಾಗಿ ಯಾವನಾರು ನನ್ನ ಮನೆ ಜೀತಕ್ಕೆ ಕಳ್ಸು. ದುಡಿಯೋ ಗಂಡ್ಸು ಈ ಮನೆಯಾಗೆ ನನ್ನ ಬಿಟ್ರೆ ಇನ್ನು ಯಾರಿದ್ದಾರೆ ಬುದ್ಧಿ? ಲೇ ರಂಗ, ಇವ್ ನಿನ್ ಮಗ ಕಾಳ ಅಲ್ವೇನ? ನೋಡ ಗಟ್ಮುಟ್ಟಿಯಾಗಿ ಅವನೇ, ಇವನ್ನೇ ಕಳ್ಸ. ಪಾಪ ನಿನ್ ಕೈ ವಾಸಿ ಆಗೋವರೆಗೂ ನನ್ ಮನೇಲಿ ಜೀತ ಮಾಡ್ಕೊಂಡಿರ್ಲಿ, ಇವನ್ನೇ ಕಳ್ಸ. ಬ್ಯಾಡ ಬುದ್ಧಿ, ನಿನ್ ಪಾದ ಇನ್ನು ಚಿಕ್ಕವನು, ಬಿಟ್ಬಿಡಿ ಬುದ್ಧಿ, ನಿನ್ ಪಾದ ಬುದ್ಧಿ. ಅಯ್ಯೋ ಮಗನೇ ಕಳ ಕಳ, ಲೋ ಮಗನೇ ಕಳ, ಲೋ ಮಗನೇ ಕಳ, ಮುಕ್ತಗೊಳಕಲ್ಲ ಕಳ ಮಗನೇ. ಅಯ್ಯೋ ಕಳ ಮಗನೇ ಕಳ. ಅಯ್ಯ, ಏನೋ ನನ್ಗೂ ಚೌರ ಮಾಡಿ ಅಯ್ಯ. ನಿಮ್ಗೆಲ್ಲ ಚೌರ ಮಾಡಲ್ಲ, ಹೋಗು. ಅಯ್ಯ, ನನ್ಗೂ ಚೌರ ಮಾಡಿ ಅಯ್ಯ. ನೋಡತ್ ಕೇಳಿಸ್ತಾ ಇಲ್ವೋ? ಹೋಗಲೇ. ಅಯ್ಯ, ಹೋಗು ಅಂತ ಎಷ್ಟಪ್ಪ ಹೇಳೋದು? ಮಿಣ್ಕಿ, ಏನಾಯ್ತು ಮಿಣ್ಕಿ? ಗೊಂಬೆ ಮುಡ್ದಾಯ್ತು ಅಣ್ಣ. ಮಿಣ್ಕಿ, ಅಳ್ಬೇಡ ಮಿಣ್ಕಿ. ಅಲ್ಲೊಂದು ಹೊಸ ಗೊಂಬೆ ನೋಡಿದ್ದೀನಿ, ಆಯ್ತಾ? ನಿನ್ಗೆ ತಂದ್ಕೊಡ್ತೀನಿ ಬಾ. ಲೇ ಕಾಳ, ಎಲ್ಲಿ ಹಾಳು ಬಿದ್ದೋಗಿದ್ಯೋ? ಹುಲ್ಲೋರೆ ಇಲ್ಲೇ ಬಿದ್ದಿದ್ಯಲ್ಲೋ, ತಗೊಂಡೋಗಿ ಹಸುಗ್ ಹಾಕೋ. ಅಯ್ಯ, ಅಯ್ಯ, ಮನೆ ಆಳ ಕದಿಯೋದ್ ಬೇರೆ ಕಲ್ತಿದ್ಯಾ ನೀನು? ಮಾಡ್ತೀನಿರು, ಬಂದೆ ತಡಿ. ಅಯ್ಯ ಹೊಡಿಬೇಡಿ ಅಯ್ಯ, 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 ಅಯ್ಯ ಹೊಡಿಬೇಡಿ. ಬುದ್ಧಿ ಹೊಡಿಬೇಡಿ ಬುದ್ಧಿ, ಬುದ್ಧಿ ನಿನ್ ಪಾದ ಬುದ್ಧಿ. ಎಂಥ ಬುದ್ಧಿ ಕಲ್ತಿರೋ ದರಿದ್ರ ಮುಂಡೆವಾ? ಕಳ್ತಾನ ಬೇರೆ ಮಾಡಕ್ ಕಲ್ತಿದಾನಲ್ಲೋ. ಅಯ್ಯೋ ನಿಮ್ ಕೈ ಮುಗಿತೀರಿ ಬುದ್ಧಿ, ನಿಮ್ ಮಾಡ್ಬೀಳ್ತೀರಿ ಬುದ್ಧಿ, ನಿಮ್ ಪಾದ. ಅಯ್ಯೋ ದೇವ್ರೇ, ಬಾಲ ಬಾಲ ಮಗನೇ ಬಾ, ನಿನ್ಗೆ ಆಯ್ತಾ? ಬಾ ಮನೆಗೆ. ಅಪ್ಪ ಬಿಡಪ್ಪ. ನಾನು ನನ್ನ ಮಾನ ಮರ್ಯಾದೆಲ್ಲ ತೆಗ್ದ್ಬಿಡು. ಬಾಲ ಬಾ, ಎಲ್ಲೋಯ್ತಿ? ಬಾ ಬಾ, ಬತ್ತಿ ಹಾಕದ್ ಬಾ ಮಗನೇ, ನೋಡ್ಕೊತೀನಿ ಬಾ. ಜಾನು, ಏನಾಯ್ತು? ಏನೂ ಇಲ್ಲ ಮಗಳೇ, ಬಾ ಬಾ ಹೋಗೋಣ. ತಪ್ಪಲಿ ಮಾಡ್ಬಿಟ್ಟು ಹೋಗ್ಬಿಟ್ಟಲ್ಲ ಬಜ್ಜ. ಅಯ್ಯೋ ಬಜ್ಜ, ಬಜ್ಜ. ಅಯ್ಯೋ ಅಯ್ಯೋ ಚೆಲ್ವಿ, ಬೇಕಾದ್ನೆಲ್ಲ ಕೊಡ್ತೀನಲ್ಲೋ ಚೆಲ್ವಿ, ನನ್ನ ಮಗಳೇ, ಯಾಕವ್ವ ಹಿಂಗ್ ಮಾಡ್ಕೊಂಡೆ ಚೆಲ್ವಿ?
ಮಣಿ ಅಯ್ಯ ನಮ್ಮ ಮನೆ ತಾವು ನಾಯಿ ಸತ್ತೋಗ್ಬಿಟ್ಟೈತೆ ಎಳ್ದಾಕ್ಬಿಡ್ಲಾ? ಸರಿ ಅಯ್ಯ. ಅಯ್ಯ ಏನೋ ಒಂದು ಕಾಪಿ ಹೇಳ್ಬಿಟ್ಟು ಹೋಗ್ಯಯ್ಯ. ಏ ರಮೇಶ, ಹೇಳಿ ಅಣ್ಣ. ಒಂದು ಕಾಪಿ ಹೇಳ್ಬಿಡ್ಲಾ? ನೀನ್ 20 ವರ್ಷದಿಂದ ಒಡಗಿರೋ ಮಾತನ್ನ ಇವತ್ತು ಹೇಳಪ್ಪ ನೀನು. ಅಯ್ಯೋ ಬುಟಾಕಣ ಅವೆಲ್ಲ ಯಾರು ಈಗೆಲ್ಲ ಕಾಮನು ಕತೆ. ಅವಳು 20 ವರ್ಷದಿಂದ ಓಡೋದ್ಲು, ಅದನ್ನೇ ಹೇಳ್ತಾ ಕುತ್ಕೊಂಡು ನೀನು ಬುಟಾಕತೆಗೆ. ಅಡ್ಬಿದ್ದೆ ಬುದ್ಧಿ, ಅಡ್ಬಿದ್ದೆ. ಓ ಸುಬ್ಬಯ್ಯ, ಹೇಗಿದ್ಯಾ? ಏನ್ ಚಂದನೋ ಏನಂದನೋ ಬುದ್ಧಿ ನಂದು. ಯಾಕೆ ಹುಷಾರಿಲ್ವಾ? ಯಾಕೆ ಇಷ್ಟೊಂದು ಸುಸ್ತು ಪಡ್ತಾ ಇದೀಯಾ? ವಯಸ್ಸಾದ್ಮೇಲೆ ನಮ್ಮಂತವ್ರು ಬದುಕಬಾರ್ದು ಬುದ್ಧಿ, ನಮ್ಮಂತವ್ರು ಬದುಕಬಾರ್ದು. ನನಗೆ ಬಂದಿರೋದು 1-2. ಯಾಕೆ ಹಿಂಗೆ ಹೇಳ್ತಾ ಇದೀಯಾ? ಮಕ್ಕಳ ಎದುರುಗಡೆ ತಂದೆ ತಾಯಿಗಳು ಸತ್ರೆ ಏನೋ ಸ್ವಲ್ಪ ದಿನ ನೋವು ಕಾಡ್ತದೆ. ಅದೇ ತಂದೆ ತಾಯಿಗಳ ಮುಂದ್ಗಡೆ ಮಕ್ಕಳು ಸತ್ರೆ ತಳನೇ ಇಲ್ದಿರ ಬಾವಿಗೆ ಬಿದ್ದಂಗಾಯ್ತದೆ. ಬಾಳಿ ಬದುಕಬೇಕಾದ್ರೆ ನನ್ನ ಮಗ ಒಳ್ಳೆ ಮುಳುಗಿ ಸತ್ತ. ನನಗೆ ಕೊಳ್ಳೆ ಹಿಡ್ಬೇಕಾದವನು ಅವನೇ ಕೊಳ್ಳೆ ಹಿಡ್ಕೊಂಡು ಸತ್ತ. ಎಂತ ಪಾಪಿ ಪಟ್ಟಿ ಮಗನ ಜನ್ಮ ನದ್ದು. ನಡಿ ಸುಬ್ಬಯ್ಯ, ನಡಿ. ಸುಬ್ಬಯ್ಯ, ಬೆಳಿಗ್ಗೆ ಮತ್ತು ರಾತ್ರಿ ತಕೋ. ಹುಷಾರಾಗ್ತೀಯ? ಆಯ್ತು ಬುದ್ಧಿ. ಏನಿದು? ತಗೊಳ್ಳಿ ಬುದ್ಧಿ. ಏ ಮಡಿಕೋ, ನನಗೆ ದುಡ್ಡು ತಗೊಳ್ಳಿ ಬುದ್ಧಿ. ಮಡಿಕೋ ಅಂದೆ. ಏ ತಗೋಪ, ನೀನೇ ಬಡವಾ, ನನ್ಗೇನ್ ಕೊಡ್ತೀಯಾ? ಹೋಗು, ಹುಷಾರು. ಆಯ್ತು ಬುದ್ಧಿ. ಆಯ್ತು ಆಯ್ತು ಬುದ್ಧಿ. ಕೃಷ್ಣೇಗೌಡ್ರಲ್ವಾ? ಬುದ್ಧಿ, ಇದೇನ್ ಮಾಡ್ಕೊಬಿಟ್ರಿ? ಏನಿದೆಲ್ಲ? ಬಾಲ ಸುಬ್ಬ, ಯಾವುದೋ ಒಂದು ಮುಳ್ಳು ಚುಚ್ಚಿದ್ದೆ ನೆವ, ಕೀತ್ಕೊಂಡು ರಣ ಗಾಯ ಆಗೋಗದೆ ಕಲು. ಅಯ್ಯ ಸರಿಯಾಗಿ ತೋರಿಸ್ಕೊಳ್ಳಿ ಅಯ್ಯ. ಜೋಪಾನ. ನಾನು ಬರ್ತೀನಿ. ಹೋಗ್ಲೋ ಹೋಗ್ಲೋ. ಜೋಪಾನ ಅಯ್ಯ. ಓ ಸುಬ್ಬಯ್ಯ, ಹೇಳ್ಬಿದಿ. ಏನಿಲ್ಲ, ಮನೆ ಕೆಲಸ ತೋಟ ಕೆಲಸ ಮಾಡಕ್ಕೆ ಆಳ್ಗಳಿದ್ರೆ ನೋಡು ಸುಬ್ಬಯ್ಯ. ಆಳ್ಗಳಿಗೆ ಬರೋಣ ಬುದ್ಧಿ. ನಮ್ಮ ಕೇರೆ ಐಕಲ್ನ ಕರ್ಕ ಬಂದ್ಬಿಡ್ತೀರಿ ಬಿಡಿ ಬುದ್ಧಿ. ಒಳ್ಳೆ ಕೆಲಸ ಆಯ್ತು ಬಿಡು. ಒಂದು ಕೆಲಸ ಮಾಡಿಲಿ, ಇದಿಟ್ಕೋ. ಬೇಡ ಬುದ್ಧಿ. ನೀನ್ ಇಟ್ಕೋ, ನೀನ್ ಖರ್ಚಾಗತ್ತೆ. ಬೇಡ ಬುದ್ಧಿ. ನೀ ಇಟ್ಕೋ ಸುಬ್ಬಯ್ಯ. ಅರ್ಜೆಂಟಾಗಿ ಆಳ್ ನೋಡು. ಸರಿ ಬುದ್ಧಿ. ಓಕೆ, ಬರ್ತೀನಿ. ನಾನು ಬರ್ತೀನಿ ಬುದ್ಧಿ. ಓಕೆ ಓಕೆ ಓಕೆ. ಅಯ್ಯೋ ಅಯ್ಯೋ.
ಮೇಡಮ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ವಾ? ನಾವಿರೋದೇ ಗಾಡಿ ಸ್ಟಾರ್ಟ್ ಮಾಡೋದಕ್ಕೆ ಅಲ್ವೇನ್ರ? ಏನಿದು ಹುಡುಗಿ ಕಿರ್ಚಾಡ್ದಂಗೆ ಐತೈತಲ್ಲ. ಬೇಡ ತಡಿ ನೋಡವ. ಕಿರ್ಚ್ಬೇಡ. ಬಡ್ಡಿ ಮಕ್ಕಳ ಸರಿಕಳ ಹೋಗ ನಿಂತ್ಕೊಳ್ರಲ್ಲ. ನಿಂತ್ಕೊಳ್ ಯಾಕ್ರವ ಈ ಕಡೆ ಎಲ್ಲ ಬರಕ್ ಹೋದ್ರಿ? ನಡಿ ನಿಂತ್ಕೊಳ್ರಲ್ಲ. ಏಯ್ ಬನ್ನಿ ಹೋಗವ. ಇಲ್ಲೆಲ್ಲ ಒಬ್ಬೊಬ್ರೆ ಬರಕ್ ಹೋಗ್ಬೇಡಿ, ಬುದ್ಧಿಲ್ಲ ನಿಮ್ಗೆ. ನಿಮ್ಮ ಹೆಸರು? ಮಣಿ ಅಂತ. ತುಂಬ ಥ್ಯಾಂಕ್ಸ್. ದೇವ್ರ ಥರ ಬಂದು ನನ್ನ ಕಾಪಾಡಿದ್ರಿ. ಜಾನು, ಅಪ್ಪ ಏನಾಯ್ತಮ್ಮ? ಏನಿಲ್ಲಪ್ಪ, ಅದು ನಾನು ದೆವ್ವಗಳ ಕೈಲಿ ಸಿಗಾಕೊಂಡಿದ್ದೆ. ಆಗ ನನ್ನ ದೇವ್ರ ಬಂದು ಕಾಪಾಡ್ದ. ಓ, ಕನಸೇನಮ್ಮ? ಕನಸು. ಕನಸಾ? ಹಾಂ. ಏನ್ ಮಾಡ್ತಿದ್ದೀ ತಾಯಿ? ಸುಬ್ಬಣ್ಣ ಬಾ, ಒಂದ್ ಮಂಕ್ರಿ ತೊಪ್ಪೆ ತಗ ಬಂದಿದ್ದೆ. ಹಾ, ಬೇರ್ಣಿ ತಟ್ಟಕ್ಕೆ ಹದ ಮಾಡ್ಕೊತಾ ಇದೀನಿ. ತಟ್ಟು 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 ತಟ್ಟು. ಇದೇನ್ ತಾಯಿ, ಒಂದ್ ವರ್ಷದಿಂದ ಹೆಂಗಿತ್ತು ಹಂಗೆದಲ್ಲಿ ಮರಿ. ಅಲ್ಲ, ಗಿಡ ಗಿಡ ಹೊಡ್ಸ ತಾನೆ. ಗಿಡ ಹೊಡ್ಸಿದ್ರೆ ಹೋರಿ ಬರೋಂಬರ್ದು ಈ ಮರಿ. ನನ್ ಮಗನ ಇದಂಗೆ 1000 ಸರಿ ಬಡ್ಕಂಡೆ. ಆ ಸತ್ತೈನವ್ರ ತವ ಕರ್ಕೊಂಡೋಗಿ ಕಸಿ ಮಾಡಿಸ್ಕೋಬಲ್ಲ ಅಂತ. ಅದ್ ಯಾವಾಗ ಕಟ್ಕೊಂಡೋದನೋ ಏನ್ ಕತ್ತಿಯೋ ನಾ ಬೇರೆ ಕಾಣ. ಯಾರೋ ಸತ್ಯನಾರ? ಹ್ಮ್, ಅವನಲ್ಲಿ ಹಿಡ ಹೊಡ್ದನು ಇಲ್ಲ, ಅವನೇ ಹೊರಗಿರೋ ಹತ್ತದನ. ಅದಿರ್ಲಿ, ನೀನು ಹೈದೆ ಅಲ್ವಾ, ಕಾಣ್ತಿಯಲ್ವಲ್ಲ? ಒತ್ತಾರನೆ ಎದ್ದು ಆ ಸೈಕಲ್ ತಗೊಂಡು ಎತ್ತ ಕಡಿಕೋ ಹೋಯ್ತು. ಹೋಲಿದಯ್ಯ, ಅದೆಲ್ಲಲಿಯಕ್ಕೆ ಹೋಗಿದ್ದದೋ ಏನೋ ನಾ ಬೇರೆ ಕಾಣೆ. ಏನ್ ಇಸ್ಯ? ಇಷ್ಯಾದಕ್ಕಂತಾಯಿ ಅತ್ತೆ ಬಂದೆ. ತಾಯಿ ತಡೆ ನಮ್ಮ ಡಾಕ್ಟ್ರ್ ಇಲ್ವಾ? ಅದೇ ನಮ್ಮ ಡಾಕ್ಟ್ರ್. ಮೂಕನೇಳು ಅವ್ರ ಮನೆ ತಗೋ ದೊಡ್ಡತವು. ಒಂದು ತಿಂಗಳಿಗಾಗೋಷ್ಟು ಕೆಲಸ ಇದ್ದಿದ್ದಂತೆ. ಹೌದಾ? ಹ್ಞೂ. ನಾಲ್ಕು ಸಿಕ್ಕರು ಹೇಳು ಅಂತ ಹೇಳಿದ್ರು ನನಗೆ. ಬರೋನಾಗ ದಾರಿಲಿ ಆ ಕೆಳಗಡೆ ಮನೆ ದಾಮಿ, ಅದೇ ನಕ್ಕ, ಆಮೇಲೆ ಆ ಮ್ಯಾಗಳ ಮನೆ ಕೋತಿರಮ್ಮನಲ್ಲ, ಅವನಿಗೆ 3 ಜನಕ್ಕೂ ಹೇಳಿವ್ಲಿ. ಹಂಗೆಯ ಹೊಸ ನೀನು 5 ದಿನ ಹೇಳದಂತ ಬಂದೆ ಕಣವ. ಒಳ್ಳೆ ಕೆಲಸ ಮಾಡಿದೆ ನೋಡು. 1 ವಾರದಿಂದ ಕೂಲಿ ಇಲ್ವಲ್ಲ ಅಂತ ಪರದಾಡ್ತಾ ಇದ್ವಿ. ಒಳ್ಳೆ ವಿಷಯ ಹೇಳಿದೆ. ನನ್ನ ಮಗ ಬರಲಿ, 7 ಕಳಿಸ್ತೀನಿ. ಬಾ ಹಾಗಳಪ್ಪ, 7 ತಿಂಗಳಿಗೆ ಬಂದ್ಬಿಟ್ಟ ನಿನ್ನ ಮಗ. 100 ಸಾಯಿಸು ನಿನ್ನ ಮಗನಿಗೆ. ಏನ್ಲ ಮುದೇವಿ, ಎದ್ದೆಲ್ಲ ಹಾಳಾಗೋಗಿದ್ದೆ? ಇಲ್ಲ ಕಣವ, ಪಟೇಲ್ರ ಮನೆ ತವ ನಾಯಿ ಸತ್ತೋಗಿದ್ದಂತೆ, ಇಲ್ಲೇ ಹೋಗಿದೆ ಎತ್ತಾಕಕ್ಕೆ. ಸುಬ್ಬಯ್ಯ ಮಾವ ಏನೋ ಹೇಳ್ತಾವನೆ, ಹೊಸಿ ಕೇಳು. ಏನ್ ಮವ? ಬಾಯ್ಲಿ. ಏನ್ ಮವ? ಏನ್ ಹೇಳು ಮವ? ಬಾಯ್ಲಿ. ಪಕ್ಕದಲ್ಲಿ ಡಾಕ್ಟರ್ ಹ್ಞೂ ಹೇಳು. ಅವ್ರ ಮನೆ ತಗೋ, ಹಂಗೆ ತೋಟ ತಗೋ, 1 ತಿಂಗಳಿಗಾಗೋಷ್ಟು ಕೆಲಸ ಇದೆಯಂತೆ. ಹೌದಾ? ನಿಜ ಹೇಳು ಮವ. ನಿಜ ಕಣ ಮುದ್ದೇವಿ. ನೀನು ಬತ್ತೀಯಾ? ಬರ್ತೀನಿ ಕಣ್ಮವ. ಬತ್ತೀಯಾ? ಹೋಗೋಣ, ನಡಿ ಬತ್ತೆ. ಅವಾ ಓಲೆ ಹೋಗ್ಬಾ. ಬಾ ಮವ. ಅಯ್ಯಪ್ಪ ಶಿವನೇ. ಉಸಾರು ಮಗ,
ಜ್ವಾಪಾನ ಆಯ್ತು ಕವ. ಏನ್ ಸೀಮಿಕದ ಮಗನ ಹೆತ್ಬಿಟ್ಟಳು ಹೇಳು. ಏನ್ ಸುಮ್ನೆ ಕೆಲಸ ಬಾಮವ್ವ, ಮಾಡ್ತಾ ಇದೀಯ? ಏಯ್, ನಮ್ಮವ್ವ ಎತ್ತ. ಹಂಗೆ ಕತೆ. ಅಲ್ಲ ಕಣ್ಮವ್ವ, ಬೆಳಿಗ್ಗೆ ಅವ್ನಿಗೆ 200 ರೂಪಾಯಿ ದುಡ್ಡು ಕೊಟ್ಟೆ. ಅದೆಲ್ಲಿ ಕುಳ್ಗ್ ಮಲ್ಗವನೋ ನೀನು, ಹೋಗಿ ಹೋಗಿ ಅವ್ನಿಗೆ ದುಡ್ಡು ಕೊಟ್ಟೆ. ಇದು ಎಂತ ಮಾವ ಹೋಗಯ್ಯೋ. ಅವಂಗೆ ನೀನ್ ಮುಚ್ಕೊಂಡ್ ಕೆಲಸ ಮಾಡು ನೀನು. ಏಯ್ ಕೆಲಸ ಮಾಡ ಆಯ್ತು. ಕೊಡ್ಲಾ ಇಲ್ಲ ನೀನು. ಕೊಡ್ಲಾ ಬಡಿ ನೀನು. ಅಲ್ಗೋರ್ಕೋ ಹೇ ಮಣಿ, ನೀನೇನಿಲ್ಲಿ? ಇಲ್ಲೇ ಕೆಲ್ಸಕ್ಕೆ ಬಂದಿದೆ. ಹೌದಾ, ಓಕೆ ಸರಿ. ನೀನೇನು ಮಕ್ಕಳ ಕೊಡ್ಲಾ ಇಲ್ಲಿ. ಮಾಡ್ಲಾ ಈಚೇರಿ ತಗೊಂಬವ, ಇಟ್ಕೋ. ದಮ್ಮಿ ತಗೊಳ್ಳ, ನಕ್ಕ ಇಟ್ಕೊಳ್ಳ. ಕೊಡಿಲಿ ಏನಿ ಎಲೆ ತಗೊಬರೋದು, ಹೊಸ ದೊಡ್ಡ ಎಲೆ ತಗೊಬರ್ವೆ. ಊಟಕ್ಕೆ ತಟ್ಟೆ ತಂದಿದ್ದೀನಲ್ಲ. ಯಾಕ್ರವ ಇವೆಲ್ಲ ತರಕ್ ಹೋದ್ರಿ? ನಿಮ್ ತಟ್ಟೆನ ನಾವು ಮುಡ್ಸ್ಕೊಳಂಗಿಲ್ಲ. ಓಹೋ, ನೀವೆಲ್ಲ ಮಡಿ ಮೈಲ್ಗೆ ವಿಚಾರ ಮಾತಾಡ್ತಿದ್ದೀರಾ? ನಿಮಗೆಲ್ಲ ಒಂದು ವಿಷಯ ಹೇಳ. ನಾವು ಹೊಟ್ಟೆಗೆ ಯಾವುದ್ರಲ್ಲಿ ತಿಂತೀವಿ ಅನ್ನೋದಕ್ಕಿಂತ ಏನು ತಿಂತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದೇ ರೀತಿ ನಾವು ಯಾವ ಜಾತಿಲಿ ಹುಟ್ಟಿದ್ದೀವಿ ಅನ್ನೋದಕ್ಕಿಂತ ಯಾವ ರೀತಿ ಬದುಕ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಅನ್ನ ಕೊಡೋ ಭೂಮಿನೇ ಭೇದ ಭಾವ ಮಾಡಲ್ಲ ಅಂದಮೇಲೆ ತಿನ್ನಕ್ಕೆ ಯಾಕೆ ಭೇದ? ಸಾಂಬಾರ್ ಇದರಲ್ಲಿದೆ. ನಿಮಗೆಲ್ಲ ಎಷ್ಟೆಷ್ಟು ಬೇಕೋ ನೀವೇ ಬಡಿಸ್ಕೊಡಿ. ನಾನು ತೋಟ ನೋಡ್ಕೊಂಬರ್ತೀನಿ. ಬರಲಾ? ಇಡಿ ಮವ, ಇಡಿ ಹಾಕೋ. ತಗೊಳ್ಳ ದಮ್ಮಿಲ, ನಕ್ಕ ಬಲ, ಹೊಸ ಹತ್ರ ಬಲ. ಹಾ ಏಯ್ ಎಲ್ರ ಮೇಕ್ಕೆ ಹೋಗಿ ಕ್ಯಾಮೆ ನೋಡಿರಲಿಲ್ಲ. ಏಯ್ ನರಾರಮ್ಮ ಹೋಲ. ಸುಬ್ಬಯ್ಯ, ಅವ್ವ ಆ ಹುಡುಗ್ರ್ಯಾರು ಓದಿಲ್ವಾ? ಅವು ಯಾವಕ್ಕೂ ಅಕ್ಷರ ಜ್ಞಾನ ಇಲ್ರವ. ಎಲ್ಲಿ ಅವ್ರನ್ನೆಲ್ಲ ಇಲ್ಲೊಂದ್ಸಲ ಬರಕ್ಕೆ ಹೇಳು. ಆಯ್ತ್ರವ. ಲೋ ಮಳೆ ನಕ್ಕ ಜಾಮಿ ಬರೋ, ಜಾನವ ಕರೀತಾರೆ. ಏಯ್ ಬರೋ. ಯಾಕೆ ನೀವ್ಯಾರು ಶಾಲೆಗೆ ಹೋಗ್ಲಿಲ್ಲ? ಕಲಿಯೋಕೆ ಯಾವ ವಯಸ್ಸಿನ ನಂತರನೂ ಬೇಕಿಲ್ಲ. ನಾಳೆಯಿಂದ ಕೆಲ್ಸದ ಜೊತೆ ಅಕ್ಷರಾಭ್ಯಾಸನೂ ನಡೆಯುತ್ತೆ. ಓಕೆನಾ? ಜಾನು, ಅಪ್ಪ ಸುಬ್ಬಯ್ಯ ಹೇಳ್ದ ತೋಟದಲ್ಲಿರೋ ಹುಡುಗರಿಗೆ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳ್ದೆ ಅಂತೆ. ಹ್ಞೂಪ್ಪ, ವಿದ್ಯೆ ಅನ್ನೋದು ದೀಪ ಇದ್ದಂತೆ ಅಂತ ನೀವೇ ಹೇಳ್ತಿದ್ರಲ್ಲ, ಅದಕ್ಕೆ ಎಲ್ಲೆಲ್ಲಿ ಕತ್ಲೆ ಇದೆಯೋ ಅಲ್ಲೆಲ್ಲ ಹಚ್ಬಿಡೋಣ ಅಂತ. ಗುಡ್, ಪ್ರೌಡ್ ಆಫ್ ಯು ಮೈ ಡಾಟರ್, ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಅಪ್ಪ. ಅವ್ವ ಓ ಇವತ್ತು ತೋಟಕ್ಕೆ 3 ದಿನಕ್ಕೆ ಮಾತ್ರ ಊಟ ತಗೊಬರ್ರವ. ಮಣಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅವನಿಗೆ ಈ ಪ್ರೀತ ಚಳಿ ಜ್ವರ. ಮೊನ್ನೆ ತೋಟದಿಂದ ಹೋದನು ಊಟ ಮಾಡ್ತಾನೆ ಹಂಗೆ ಮನಿಕೊಬಿಟ್ಟಾನೆ ಅಂತೀನಿ.
ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿಲ್ವಾ? ಅವ್ರವ್ವ ರಕ್ತದಿರ್ನು ಸೋಕ್ನು ತೆಗ್ದವಳೆ ಅಷ್ಟೇ. ಬರವ 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 ಬರವ. ಸುಬ್ಬಯ್ಯ, ಅವ್ವ ಬನ್ನಿ ನನ್ನ ಜೊತೆ ಅವ್ರ ಮನೆ ತೋರಿಸಿ. ಅವ್ವ 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 ಬಂದೆ. ಆ ಡ್ಯಾಮೇಲ್ ಕೆಲಸ ಮಾಡ್ತೀನಿ, ನೀನು ಹೋಗಿ ಹೊಸಿ ಜಲ್ದಿಯಾ. ಅಯ್ಯೋ ಅಯ್ಯವ್ವ ಅವ ಆಯ್ತಲ್ಲ ಕಣವ. ಏನೂ ಆಗಲ್ಲ ಕಣ್ಣೀರಪ್ಪ. ಅಯ್ಯವ್ವಪ್ಪ ಅಯ್ಯೋ ಆಯ್ತಲ್ಲ. ಅಯ್ಯಪ್ಪ ಆಯ್ತಲ್ಲ ನನ್ನ ಕೈಲೇ. ಅಯ್ಯೋ ಅಯ್ಯಪ್ಪ ಅಯ್ಯೋ ಇರು, ಬಂದೆ. ಎಲ್ಲಿ ನಿನ್ ಮಗ? ಇಲ್ಲೇ ಮಲ್ಗೋನೆ. ಬರವ 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 ಬರವ. ಅಯ್ಯಪ್ಪ ಆಯ್ತಲ್ಲ. ಸುಬ್ಬಯ್ಯ ಬನ್ನಿ ಸುಬ್ಬಯ್ಯ. ನಿಧಾನ ನಿಧಾನ. ಆಯ್ತಲ್ಲ ಕಣ್. ಬಂದೆ ಇರವ್ವ. ಅಯ್ಯೋ ಇತ್ತಗ. ಅಯ್ಯಪ್ಪ ಅಯ್ಯೋ ಅಯ್ಯೋ. ಅಯ್ಯವ್ವ ಅಯ್ಯೋ. ಹುಷಾರಾಗಿ ನೋಡ್ಕೊಳ್ಕಳಮ್ಮ, ನಾಳೆಯಿಂದ ಹುಷಾರಾಗ್ತಾನೆ. Okay. ಕರ್ಕೊಂಡು ಹೇಳು ಮಣಿ. ಸುಬ್ಬಯ್ಯ ಈ ಕಡೆ ಬನ್ನಿ. ಅಯ್ಯವ್ವ ನಿಧಾನ 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 ಕಣ್ಮಗ. ಮಣಿ ನಿಧಾನ. ಬಾಮ ಇಲ್ಲಿ. ಥ್ಯಾಂಕ್ ಯು ಅಪ್ಪ. ಈ ಮಾತ್ರನ ಬೆಳಿಗ್ಗೆ ಸಂಜೆ ಕೊಡಕ್ಕೆ ಎತ್ಕೋ. Okay. ಸರಿ ಸರಿ ಬರ್ತೀನಿ. ಓಕೆ. ಅಯ್ಯೋ ಬೇಡ ಕಣವ, ಅವ ನನ್ನ ಕೈಲಿ ಆಯ್ತಲ್ಲ ಕಣವ. ಅಯ್ಯೋ ಬೇಡ ನಂಗೆ ಆಯ್ತಲ್ಲ. ಹಾಸ್ಪಿಟ್ಲಿಂದ ಬಂದ್ಮೇಲೆ ಹೊಟ್ಟೆಗೆ ಏನಾದ್ರು ಆಯ್ತಲ್ಲ ನನ್ನ ಕೈಲಿ. ಕುಡಿಬೇಕು ಇವಾಗ. ಇದ್ಯಾಕಪ್ಪ? ಇರ್ಲಿ ಬಿಡಿ, ಪರವಾಗಿಲ್ಲ. ಏನೋ ಗೊತ್ತಾಗಿಲ್ಲ ಕಣವ. ಏನೋ ಅನ್ಕೋಬೇಡ. ಅದೇನೋ ನೋಡು. ನಾನು ಹೊರ್ಸ್ತೀನಿ ತಗೊಳವ. ಇಲ್ಲ ಇಲ್ಲ, ನಾನೇ ಏನೋ ಹೊರ್ಸ್ಕೊತೀನಿ. ಅನ್ಕೋಬೇಡ. ಹಾಳಾದ್ದೆ. ಕುಡಿಲಿ. ಆಯ್ತಲ್ಲ ಕಣ್ಮವ. ತಗೊಳ್ಳಿ. ಸುಬ್ಬಯ್ಯ ಅವರೇ ಹೊರಡಣ್ವಾ? ಆಯ್ತವ್ರೆ. ಆಯ್ತಲ್ಲ ಸರಿ ನೋಡ್ಕೊ ಕಣವ. ಮಗನ್ನ. ಆಯ್ತು ಕಣನ. ಹುಷಾರಿಕಪ್ಪ. ಮೆತ್ತಗೆ ನಿಧಾನ. ಇವಾಗ ಹೇಗಿದ್ಯಾ? ಹುಷಾರದ್ಯಾ? ಜನಮ್ಮ, ನನ್ನಿಂದ ತಪ್ಪಾಗೋಗಿರೋ ಕ್ಷಮಿಸಿ ಜನಮ್ಮ. ನೆನ್ನೆ ದಿವಸ ನೀವು ಬಟ್ಟೆ ಮೇಲೆ ವಾಂತಿ ಮಾಡಿದೆ ಅಂತ ನಮ್ಮವ್ವ ಹೇಳಿದ್ಲು. ಬಟ್ಟೆ ಕೊಳೆ ಆದ್ರೆ ತೊಳ್ಕೊಬೋದು, ಆದ್ರೆ ಮಾನ ಕಳ್ಕೊಂಡ್ರೆ ಉಳಿಯೋಕ್ಕಾಗುತ್ತಾ? ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನನ್ನ ಮಾನ ಉಳಿಸಿದ ಪುಣ್ಯಾತ್ಮ ನೀನು. ಆ್ಯಕ್ಚುಲಿ ಏನು ಗೊತ್ತಾ, ನೀನು ವಾಂತಿ ಮಾಡಿದ್ದು ನೋಡಿ ನಂಗೆ ಬೇಜಾರಾಯಿತು. ಸರಿ, ನಾನಿನ್ನು ಬರ್ತೀನಿ. ಜಾನು, ಅಪ್ಪ ನೀನು ದಿನ ಅದೇ ಕೇರಳಿ ಕಾಳ ಕೇಳಿದ್ರೆ ಹೇಗಮ್ಮ? ನೀನು ಡಾಕ್ಟರ್ ಆಗೋಳು, ಮುಂದೆ ಕೆಲಸ ಸಿಗೋವರೆಗೂ ನಮ್ಮ ಹಾಸ್ಪಿಟ್ಲ್ ಬಂದು ಪೇಷಂಟ್ಗಳನ್ನ ನೋಡ್ಬೋದಲ್ಲ? ಒಂದು ರೀತಿಲ ಕೇರಿಲಿರೋರು ಕೂಡ ಪೇಷಂಟ್ಗಳೇ ಅಪ್ಪ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ ಅವ್ರು ಸುಧಾರಿಸ್ಕೊಳ್ಳೋಂಥ ಚಿಕಿತ್ಸೆ ನೀಡಲೇಬೇಕು. ಡಾಕ್ಟ್ರ್ ಮಗಳು ಡಾಕ್ಟ್ರೇ ಆಗೋದಕ್ಕಿಂತ ಅವಿದ್ಯಾವಂತ ಮಕ್ಕಳು ವಿದ್ಯಾವಂತರಾಗ್ಲಿ ಅನ್ನೋದೇ ನನ್ನ ಬಲವಾದ ನಂಬಿಕೆ. ಛೇ, ನಿನಗೆ ಹೇಳಕ್ಕಾಗಲ್ಲ. ಹ ಹಂಸ ಳ
ನಳ ಕ್ಷತ್ರಿಯ ಜ್ಞ ಯಜ್ಞ. ಇವತ್ತಿಗೆ ಇಷ್ಟ ಸಾಕು, ಮಿಕ್ಕಿದ್ ನಾಳೆ ಹೇಳ್ಕೊಡ್ತೀನಿ. ಬರ್ಲಾ? ಯಾಕೆ ಸ್ಟಾರ್ಟ್ ಆಗ್ತಿಲ್ಲ ಇದು? ಯಾವಾಗ ಇದ್ದಿದ್ದೆ ಜನಮ್ಮ, ಯಾಕೆ ಗಾಡಿ ಸ್ಟಾರ್ಟ್ ಆಯ್ತಲ್ವಾ? ಒತ್ತು ಮುಳುಗ್ತದೆ, ಬನ್ನಿ ಸೈಕಲ್ ಮೇಲೆ ಹೋಗಮ್ಮ. ಹೇಳಿ ಜನಮ್ಮ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೀನಿ ಕಣೋ. ಮಣಿ, ಏ ಮಣಿ, ಬಾ ಇಲ್ಲಿ. ನಿನ್ನೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ಹಂಗೆ ಹೊರಟೋಗ್ಬಿಟ್ಟಿಯಲ್ಲ, ನನ್ಗೆಷ್ಟು ಬೇಜಾರಾಯ್ತು ಗೊತ್ತಾ? ಏನಿವಾಗ ಮಾತಾಡ್ಸಲ್ವಾ ನನ್ನ? ಬಾ ಇಲ್ಲಿ. ಜನಮ್ಮ, ನಿಮ್ಮ ಜಾತಿನೇ ಬೇರೆ, ನನ್ನ ಜಾತಿನೇ ಬೇರೆ. ನಾವು ಬಡವರು, ನೀವು ಶ್ರೀಮಂತರು. ನೀವು ತಿಳಿದಿರೋರು, ಓದಿರೋರು. ನಾನು ಅಕ್ಷರ ಜ್ಞಾನ ಇಲ್ದಿರೋ ಹಳ್ಳಿ ಮಕ. ನಿಮಗೆ ನಾನು ಯಾವುದ್ರಲ್ಲೂ ಸರಿ ಸಮ ಇಲ್ಲ. ದಯವಿಟ್ಟು ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಜನಮ್ಮ. ಪದೇ ಪದೇ ನನ್ನ ಜಾನಮ್ಮ ಜಾನಮ್ಮ ಅಂತ ಕರಿಬೇಡ ಪ್ಲೀಸ್. ನೀ ನನ್ನ ಹೋಗು ಬಾ ಜಾನು ಅಂತ ಕರೆದ್ರಷ್ಟೇ ಸಾಕು. ನೋಡು, ನನ್ನಲ್ಲಿ ಎಲ್ಲ ಇದೆ, ಆದರೆ ನಿನ್ನಲ್ಲಿ ನನಗೆ ಗೊತ್ತಿಲ್ಲದೆ ನನ್ನ ಸೆಳೆಯುವಂಥ ಶಕ್ತಿ ಇದೆ. ಯಾಕೆ ನಿಂಗೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಹೋಗಲಿ ಬಿಡು. ಒಂದು ಕೆಲಸ ಮಾಡು, ಎಲ್ಲಿ ನಂಗೆ ಪ್ರಾಮಿಸ್ ಮಾಡು. ಎಲ್ಲಿ ಒಂದೇ ಒಂದ್ಸಲ ನನ್ನ ಮುಖ ನೋಡು. ಈ ಕರಿ ಮುಸುಡಿನ ಹೆಂಗಿಷ್ಟಪಟ್ಬಿಟ್ರಿ? ನನಗಿಂತ ಸಂದಾಗಿರೋರು ಬೇರೆ ಯಾರು ಸಿಗ್ಲಿಲ್ವಾ ನಿಮಗೆ? ಈ ಪ್ರೀತಿ ಅನ್ನೋದೇ ಹಾಗೆ, ಕಣ್ಣಿಂದ ಆರಂಭ ಆದರೆ ಮುಗೀತು. ಮನಸ್ಸು ಬೇಡ ಅಂದರೂ ಹೃದಯಕ್ಕೆ ಅವನೇ ಬೇಕು ಅನ್ಸುತ್ತೆ. ಕೆಲವೊಂದು ಮುಗ್ಧ ಮುದ್ದು ಮುಖಗಳು ನಮ್ಮಂಥವ್ರ ಹೃದಯನ ಕದ್ಬಿಡುತ್ತೆ, ಇಲ್ಲ ಹುಚ್ಚಿಡಿಸ್ಬಿಡುತ್ತೆ. ಇವಾಗ ನನ್ಗಾಗಿರೋದು ಅದೇನೆ. ನನ್ಗಿವೆಲ್ಲ ಅರ್ಥ ಆಗಲ್ದು. ನಾನೇನು ಬರ್ತೀನಿ. ಮಣಿ, ಸಮೇ ಮದಿಂಗ್ರ ಇನ್ನೊಂಚೂರು ಬೇಕಾ? ಸಾಕು 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 ಸಾಕು.
ಕಳಬ್ಬರೆ, ನೀವು ಈ ಊರಿನ ಹುಲಿ ಇದ್ದಂಗೆ. ಹುಲಿ ಹೆಂಗೆ ಇರಬೇಕು, ಹುಲಿ ಹೆಂಗೆ ಬದುಕಬೇಕು ಅಲ್ಲೋದು ನನ್ನ ಆಸೆ. ನಿಮ್ಮ ಹಟ್ಟಿಲಿ ಉಪ್ತಿದ್ದೀನಿ ಬುದ್ಧಿ, ಉಪ್ತಿದ್ದೀನಿ. ನಿಮ್ಗೆ ದ್ರೋಹ ಮಾಡಕ್ಕಾಗಲ್ದು ಬುದ್ಧಿ, ನಾನು ದ್ರೋಹ ಮಾಡಕ್ಕಾಗಲ್ದು ಬುದ್ಧಿ. ನಿಮ್ಮನೆ ಹಸ ಊರು ಹೊರಗಡೆ ಚರಂಡಿಲಿರೋ ಹಂದಿ ಸಾಹಸ ಮಾಡ್ಬಿಟ್ಟದೆ. ಅದನ್ನ ಹಂಗೆ ಬಿಟ್ರೆ ನಾಳೆ ದಿನ ಈ ಮನೆ ಒಳಗೆ ಓಡಾಡ್ಬಿಡ್ತದೆ. ಸುಬ್ಬಯ್ಯ, ಏನ್ ನಿನ್ ಮಾತಿನ ಅರ್ಥ? ಅಪ್ಪ ಕಾಳಪ್ಪರೆ, ಈ ಹೆಂಗಿದ್ರು ನಿಮ್ಗೆ ಪೊಲೀಸರು ಗೊತ್ತು. ಹೊಸ ಹಂಗಲ್ಲಿ ಶಿವ ಗುಲಾಂಬಟ್ಟಿ ಮಗನ್ನ ಈ ಮನೆ ಕಡೆ ಅಪ್ಪಿ ತಪ್ಪಿ ತಲೆ ಹಾಕಿ ಮಲಗಬಾರ್ದು, ಹಂಗ ಬುದ್ಧಿ ಕಲ್ಸಿ ಶಿವ. ಅಬ್ಬಾ ಓ ಅಬ್ಬಾ, ಏನ್ಲಾ? ನಿಮ್ಮ ಕಾಲದಾಗ ಈ ಪ್ರೀತಿ ಮಾಡ್ತಿದ್ರಲ್ಲ, ಇದು ಹೆಂಗ್ ಮಾಡ್ತಿದ್ರವ? ಅಯ್ಯ, ಅವಾಗೆಲ್ಲ ಮದುವೆ ಆದ್ಮೇಕೇನೆ ಪಿರುತಿ ಗಿರುತಿ ಎಲ್ಲ, ಅದು ಗಂಡನ ಜೊತೆಗೆ. ಈಗಿನ ಕಾಲದ ಐಕ್ಳು 1ನೇ ಕ್ಲಾಸು 2ನೇ ಕ್ಲಾಸ್ಗೆ ಅಯ್ಯೋ ಬಡ್ಡಿ ಮಗನೇ, ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ತರ ಕುಂತಿದ್ಯಾ. ಬುದ್ಧಿ ಬಾರ ಹೊರಗಡೆ. ಏನ್ ಮಾಡ್ತಿದ್ದೀರಾ? ನಡಿ ಹೊರಗಡೆ. ಸಾರ್ ಬಿಟ್ಬಿಡಿ ಅವ್ನ. ನಡಿಯೋ, ನಡಿಯೋ. ಬಿಟ್ಬಿಡಿ ಸರ್. ಸಾರ್, ನಾನೇನು ಮಾಡಿ ನಡಿ, ನಡಿ, ನಡಿಯೋ. ಮಗ ಏನ್ ಮಾಡಿದಾನೆ? ಬಿಡಿ ಸಾರ್, ನಾನೇನು ಮಾಡಿಲ್ಲ ಸಾರ್, ಹೊಡಿಬೇಡಿ ಸಾರ್. ಕಾಲ್ ಬೀಳ್ತೀನಿ. ನಾನೇನು ಮಾಡಿಲ್ಲ, ತೋರಿಸ್ತೀನಿ ಬಾರ ನಾವೇನು ಅಂತ. ನಡಿಯೋ. ಬಿಟ್ಬಿಡಿ. ಅಯ್ಯೋ ಇಡೀ ಕೆಳಗಾಗಿತ್ತೆ ನಿನ್ಗೆ. ಹಿಡಿಯೋ, ಹಿಡಿಯೋ, ನಡಿ, ನಡಿ. ಐ ನಿಂತ್ಕೋ. ಏನ್ ನಿಂತ್ಕೋ. ಸಾರ್ ಬಿಡಿ ಸಾರ್. ಸಿಡಿ ಸಾರ್, ನಾನೇನು ಮಾಡಿಲ್ಲ ಸಾರ್. ಹೊಡಿ ಸರ್ ಇನ್ನೊಂದು. ಅಯ್ಯೋ ನಾನೇನು ಮಾಡಿಲ್ಲ ಸಾರ್, ಬಿಟ್ಬಿಡಿ ಸಾರ್. ಸಾರ್, ನಾನೇನು ಮಾಡಿಲ್ಲ ಸಾರ್. ಬಿಚ್ಚೋ 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 ಬಟ್ಟೆ ನಾ ಹೇಳ್ತಿಲ್ವ ಸಾಬ್ರ. ನಾನೇನು ಮಾಡಿಲ್ಲ ಸಾರ್. ಸಾರ್, ನಾನೇನು ತಪ್ಪು ಮಾಡಿಲ್ಲ ಸಾರ್. ಸಾರ್ ಬೇಡ ಸಾರ್. ಸಾರ್ ಸಾರ್ ಬೇಡ. ಅಯ್ಯೋ ಸಾರ್, ಬೇಡ ಸಾರ್, ನಾನೇನು ಮಾಡಿಲ್ಲ. ಅಯ್ಯೋ ಅಯ್ಯೋ, ನಾನೇನು ಮಾಡಿಲ್ಲ ಸಾರ್, ಬಿಟ್ಬಿಡಿ ಸಾರ್. ಅಯ್ಯೋ ಬಿಡಿ ಸಾರ್, ನಾನೇನು ಮಾಡಿಲ್ಲ. ಅಯ್ಯೋ 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 ಬಿಡಿ ಸಾರ್. ಸಾರ್ ತಗಿ. ನನ್ ಕಷ್ಟ ನಿನ್ಗೆ ಯಾಕೆ ಅರ್ಥ ಆಗಲ್ಲ? ಇನ್ನು ಎಷ್ಟು ದಿನ ಈ ಕಣ್ಣ ಮುಚ್ಚಲೆ ಆಟ? ತಡ್ಕೋ ಚಿನ್ನ, ಸುಖ ಅನುಭವಿಸ್ಬೇಕಾದ್ರೂ ತಾಳ್ಮೆ ಬೇಕು. ನಮ್ಮ ತಾತನಿಗೂ 2 ಹೆಂಡ್ತಿರು, ನಮ್ಮ ತಂದೆಗೂ 2 ಹೆಂಡ್ತಿರು, ನನಗೂ ಸಹ. ಒಂದು ನೀನು, ಇನ್ನೊಂದು ಜಾನು. 5-6 ವರ್ಷದಿಂದ ಇದೇ ಮಾತು ಹೇಳ್ತಾ ಇದೀಯ. ಅಪ್ಪಿ ತಪ್ಪಿ ನೀನೇನಾದ್ರೂ ಮದ್ವೆ ಆಗ್ಲಿಲ್ಲ ಅನ್ಕೋ, ಇದೇ ತೊಲೆಗೆ ನೇಣು ಹಾಕೊಂಡು ಸತ್ತೋಗ್ತೀನಿ ನಾನು. ಬಿಡುತ್ತು ಅನ್ನೋ ಚಿನ್ನ, ಸಾಯ ಮಾತು ನೀನು ಯಾಕೆ ಮಾತಾಡ್ತೀಯ? ನನ್ನ ಜಾನುನ ಮದುವೆ ಆದಮೇಲೆ ನೀನೇ ಪಟ್ಟದ ರಾಣಿ. ಹೇ ಪುಟ್ಟ,
ಮಣಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಕ್ಕ ನಂಗೆ ಸರಿಯಾಗಿ ಗೊತ್ತಿಲ್ಲ, ನೆರಳೆ ಗುಡ್ಡ ಹತ್ರ ಇರ್ಬೋದೇನೋ. ಅಯ್ಯೋ ದೇವ್ರೆ, ಬೆಳಗ್ಗೆಯಿಂದ ಎಷ್ಟು ಹುಡ್ಕೋದ್ ನಿನ್ನ? 2 ದಿನದಿಂದ ಮನೆ ಕಡೆ ಆಗ್ಲಿ ತೋಟದ ಕಡೆ ಆಗ್ಲಿ ತಲೆನೇ ಇಲ್ಲ. ನನ್ಗೆಷ್ಟು ಗಾಬರಿ ಆಯ್ತು ಗೊತ್ತಾ? ಮಣಿ ಮಣಿ ಮಣಿ, ಎದ್ದೇಳು. ನಿನ್ನೆ ಏನಾಯ್ತು ಗೊತ್ತಾ? ನಿನ್ನೆ ರಾತ್ರಿ ನಮ್ಮ ಮಾವ ಗವಿ ನಮ್ಮ ಮನೆಗೆ ಬಂದಿದ್ದ. ನಮ್ಮಪ್ಪ ನನ್ನ ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತಾಡ್ತಿದ್ರು. ಮನಸ್ಸು ಕೊಟ್ಟು ಇನ್ನೊಬ್ಬನ ಜೊತೆ ದೇಹ ಹಂಚ್ಕೊಳ್ಳೋಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ನಾನು ಸತ್ರು ಅದು ನಿನ್ನ ಜೊತೆನೆ. ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಬಿಡಲ್ಲ ಮಣಿ. ಮಣಿ, ಇವತ್ತು ರಾತ್ರಿನೇ ನಾವಿಬ್ರು ಮನೆ ಬಿಟ್ಟು ಹೋಗ್ಬಿಡೋಣ, ಆಯ್ತಾ? ನಾನಿನ್ ಬರ್ತೀನಿ. ತಗೋ. ಏನಾಯ್ತು? ನಮ್ಮವ್ವ ನೆನ್ಪಾಯ್ತಾಳೆ, ನಾ ಬರಕ್ಕಿಲ್ಲ. ನಾವಲ್ಲಿ ಹೋದ ತಕ್ಷಣ ಕರೆಸ್ಕೊಳ್ಳೋಣ, ಬಾ ಬಾ ಬೇಗ. ಕಟ್ಟು ಈ ಮಾಂಗಲ್ಯನ ನನ್ನ ಕುತ್ತಿಗೆಗೆ. ಕಟ್ರೋ ಬಲೆನ ಅಲ್ಲಿ. ಏಯ್ ಎತ್ತ ನೋಡ ಅಲ್ಲಿ. ಇನ್ನು ಎಷ್ಟು ದೂರ ನಡಿಬೇಕು? ಸ್ವಲ್ಪ ದೂರ. ನಾವಿವಾಗ ಯಾವ ಊರಲ್ಲಿದ್ದೀವಿ? ಇವಾಗ ಗುಬ್ಬಳ್ಳಿ ತವಿವಿ. ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಸೋಮಾಪುರ, ಅಲ್ಲಿಂದ ಸೀದಾ ಬಸ್ ಹತ್ರ ಬೆಂಗಳೂರಯ್ಯ. ಸರಿ, ನಮ್ಮ ಬೆಂಗಳೂರಿಗೆ ಹೋಗಿ ಏನು ಕೆಲಸ ಮಾಡೋಣ? ಇವಾಗ ಅಮ್ಮನ್ ನೆನ್ಪಾಗ್ತಿದ್ಯಾ? ನೆನಪಾಗಲ್ವೇ? ಹೇಯ್, ಯಾರವ್ರು? ಹೇಯ್ ಬರ್ಲಾ ಮಣಿ, ಬರ್ಲಾ ಆಗಿದೆ. ತಡಿ ವರ್ಷ ಯಾರು? ಓಡು ಓಡು, ನೀನು ಹೊಂಟೋಗು, ನೀನು ಓಡು. ನೀನು ನಡಿ, ನೀನು ಗೊತ್ತಾಗಲ್ಲ, ನಡಿ ನಡಿ, ಓಡು ಓಡು. ಸುಂದ್ರಿ ಅಲ್ವಾ?
ಹೈ ನನ್ನ ರಾತ್ರಿನಾಗ ಅದೇನ್ ನಡೀತದ ಹಸಿತು ಹೇಳ್ರಪ್ಪ. ನಿನ್ನೆ ರಾತ್ರಿ ಹಂದಿ ಬೇಟೆಗೆ ಅಂತ ಹೋಗಿದ್ವಿ. ಈ ನಾಯಿ ನನ್ನ ಮಗನ ಜೊತೆಲಿ ಆ ಸುಂದ್ರಿ ಇಬ್ರು ಊರ್ನ ಬಿಟ್ಟು ಹೋಗ್ತಿದ್ರು. ಅವಾಗ ಸಿಕ್ಕಾಕೊಂಡ್ರು. ಅವಳು ತಪ್ಪಿಸ್ಕೊಂಡ್ಲು, ಇವನ್ ಸಿಕ್ಬಿದ್ದ. ಈ ನನ್ನ ಮಗನಿಗೆ ಮಗ ಮುತ್ತಿ ನೋಡಿದ್ರೆ ಹೊಡೆದು ಕರ್ಕೊಂಬಂದಿದ್ದೀವಿ. ಅದೇನ್ ತೀರ್ಮಾನ ಕೊಡ್ತಿರೋ? ಥು, ನಿನ್ ಮಕ್ಕಷ್ಟು ಬೆಂಕಿ ಹಾಕ. ಸುಂದ್ರ ಕೋತಿ ತಾನ್ ತಿಂದು ಮೇಕೆ ಮುತ್ತಿಗೊರ್ಸೋ ಬುದ್ಧಿ ಬಿಡ್ಲಾ? ಹ, ಕತ್ಲಾಯ್ತು ಅಂದ್ರ ಸುಂದ್ರಿ ಸುಂದ್ರಿ ಅಂತ ಜೊಲ್ ಸುರ್ಸ್ಕೊಂಬತ್ತಿದ್ದಲ್ಲ, ಅವತ್ತೆಲ್ಗೋಗಿತ್ತು? ಅವತ್ತೆಲ್ಲ ಚೆನ್ನಾಗಿತ್ತಾ? ನೀನ್ ಮಾತ್ರ ಸಾಬಸ್ತಾ, ನಾನ್ ಮಾತ್ರ ಏನ್ ಹಾದ್ರಗಿತ್ತಿನ? ಮದ್ವೆ ಆಗ್ತೀನಂತ ಮಾತ್ ಕೊಟ್ಬಿಟ್ಟು ಕಂಡವನು ಕಟ್ಟಕ್ ನೋಡ್ತಾ ಇದೀಯಲ್ಲ, ನೀನೆಂತ ಮಾನ್ಗೆಟ್ಟವನು ಅಂತೀನಿ. ಥೂ, ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಮಾಡೋದೆಲ್ಲ ಮಾಡ್ಬಿಟ್ಟು ಮಳ್ಳಿ ಮಲ್ಗಿದ್ಯಾ. ಬಗಳ 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 ಬಗಳ. ನಿನ್ನೆ ರಾತ್ರಿ ಅವನ ಜೊತೆ ಓಡೋಗಿದ್ದು ನಾನು. ಅವನದೇನು ತಪ್ಪಿಲ್ಲ. ನನ್ ಜಾತಿನೇ ಬೇರೆ, ನಿನ್ ಜಾತಿನೇ ಬೇರೆ ಅಂತ ಅವನು ಹೇಳಿದ್ರು ಕೇಳ್ದೆ ಪ್ರೀತಿ ಮಾಡಿದ್ದು ನಾನು. ನನಗ್ ಶಿಕ್ಷೆ ಕೊಡಿ. ಅದನ್ನ ಬಿಟ್ಟು ಆವಾಗ್ಲಿಂದ ಅವನು ಮನುಷ್ಯನೇ ಅಲ್ಲ ಅನ್ನೋಂಗ್ ನೋಡ್ತಿದ್ದೀರಲ್ಲ, ನೀವೆಲ್ಲ ಮನುಷ್ಯ. 64,000 ಜಾತಿಗಳನ್ನ ಹುಟ್ಟಾಕೊಂಡು ನಾನ್ ಶ್ರೇಷ್ಠ ಅಂತ ಹಂದಿ ನಾಯಿಗಳ ತರ ಕಚ್ಚಾಡ್ತಿರೋದಕ್ಕೆ ಜಾತಿ ವ್ಯವಸ್ಥೆ ಇನ್ನು ಹಂಗೆ ಉಳ್ಕೊಂಡಿರೋದು. ಹುಟ್ಟೋ ಮಗುಗೆ ತನ್ ಯಾವ ಜಾತಿ ಯಾವ ಧರ್ಮ ಅಂತ ಗೊತ್ತಿರೋದಿಲ್ಲ. ಪ್ರತಿಯೊಬ್ಬ ತಾಯಿ ಎದೆ ಹಾಲ್ಗೆ ಯಾವುದೇ ವರ್ಣ ಭೇದಗಳಿರೋದಿಲ್ಲ. ಮನಸ್ಥಿತಿ ಬದಲಾಗೋವರೆಗೂ ಮನುಷ್ಯ ಬದಲಾಗಲ್ಲ. ಮನುಷ್ಯ ಬದಲಾಗೋವರೆಗೂ ಈ ಹಾಳು ಸಮಾಜ ಉದ್ಧಾರ ಆಗಲ್ಲ. ಬದಲಾಗಿ ಮೇಲು ಕೀಳು ಅನ್ನೋ ಮೃಗದ ಮನಸ್ಥಿತಿ ಹೊಂದಿರೋರು ನೀವ್ಯಾರು ಮನುಷ್ಯರೇ ಅಲ್ಲ, ರಾಕ್ಷಸರು. ಏ ಹುಚ್ಚು ಬಾಯ್ನ. 4 ಅಕ್ಷರ ಓದ ತಕ್ಷಣ ಸಮಾಜ ಸಮಾನತೆ ಬಸವ ಭೀಮ ಅಂತ ಇಂಥ ಹೀನ ಮಂದಿಯರನ್ನ ಉದ್ಧಾರ ಮಾಡಿ ಕಾಲಹರಣ ಮಾಡ್ತಾ ಇದೀಯಾ? ಅದಿರ್ಲಿ, ಇವನು ನೋಡಿ ಏನಂತ ಮೆಚ್ಕೊಂಡೆ ನೀನು? ವಿದ್ಯೆ ಅಲ್ಲ, ಹಣದಲ್ಲ, ಜಾತಿಯಲ್ಲ, ಸಂಸ್ಕಾರದಲ್ಲ. ಥೂ, ಇದನ್ನ ನೆನ್ಸ್ಕೊಂಡ್ರೆ ರಕ್ತ ಕುದೀತದೆ. ಅಪ್ಪ, ಏನಪ್ಪ ಮಾತಾಡ್ತಿದ್ದೀರಾ? ಸಮಾಜದ ಅಸಮಾನತೆ ವಿರುದ್ಧ ಹೋರಾಡು ಅಂತ ಹುರಿದುಂಬಿಸ್ತಿದ್ದಿದ್ ನೀವೇ. ಈಗ ಮೇಲು ಕೀಳು ಅನ್ನೋ ಭಾವನೆಗಳು ಬಲಕ್ ಸಿಲುಕ್ಬಿಟ್ರಲ್ಲಪ್ಪ. ಹೌದು, ಸಮಾಜ ಸಮಾನತೆ ಅಂತ ಹೋರಾಡ್ತಿದ್ದು ನಿಜ. ಇವತ್ತು ನನ್ ಬುಡಕೆ ಬಂದು ನಿಂತಿದೆ. ಸಮಾಜ ಸಮಾನತೆ ಅಂದ್ಬಿಟ್ಟು ಇವನ್ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತಿದ್ಯಾ? ಥೂ, ನಿನ್ನ ನಾಚಿಕೆ ಆಯ್ತದೆ. ಮಾಡ್ಬಿಟ್ಟೆ ಜಾನು, ತಪ್ಪು ಮಾಡ್ಬಿಟ್ಟೆ. ಈ ನಾಯಿ ಕೈಲಿ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿಸ್ಕೊಂಡಿದ್ಯಾ ಅಂತ ನೆನ್ನೆನೆ ಗೊತ್ತಿದ್ದಿದ್ರೆ ಅವನ ಕತೆ ಅಲ್ಲೇ ಮುಗಿಸ್ತಿದ್ದೆ. ನಾನ್ ನಿನ್ಗೆ 2ನೇ ಗಂಡ ಆದ್ರೂ ಪರವಾಗಿಲ್ಲ, ಆದ್ರೆ ಈ ತಾಳಿ ನನ್ ಕಣ್ಣು ಮುಂದೆ ಇರ್ಬಾರ್ದು. ದಾರಿ ಬಿಡ್ರಪ್ಪ, ದಾರಿ ಬಿಡಿ, ನಿಲ್ಸ್ರಪ್ಪ,
ನಿಲ್ಸಿ. ನನ್ನನ್ನು ಯಾರು ಅನ್ಕೊಂಡ್ರು? ನನ್ನನ್ನು ಯಾರು ಅನ್ಕೊಂಡ್ರಿ? ನನ್ನನ್ನು ಯಾರು ಅನ್ಕೊಂಡ್ರು? ಈ ಊರಿನ ಪ್ರತಿಷ್ಠಿತ ವ್ಯಕ್ತಿಗಳಲ್ಲಿ ನಾನು ಒಬ್ಬ. ನನ್ನ ಹೆಸರು ಕೃಷ್ಣೇ ಗೌಡ. ಸಾಯದ್ಕಿಂತ ಮುಂಚಿತವಾಗಿ ನಿಮ್ಮೆಲ್ರಿಗೂ ಒಂದ್ಸತಿ ಹೇಳ್ಬಿಟ್ಟು ಸಾಯ್ತೀನಿ. ನನ್ನ ಈ ಒಂದು ದುಸ್ಥಿತಿಗೆ ಜಾತಿ ಪ್ರತಿಷ್ಠೆ ಹಾಗೂ ಈ ಡಾಕ್ಟರ್ ಕಾಳಯ್ಯನೇ ಕಾರಣ. ಸುಬ್ಬನ ಮಗ ಮಂಜ, ನನ್ನ ಮಗಳು ಚಲ್ವಿ, ಇಬ್ರು ಪರಸ್ಪರ ಪ್ರೀತಿಸ್ತಾ ಇದ್ರು. ನೀವಿಬ್ರು ಪ್ರೀತಿಸ್ತಾ ಇದ್ದೀರಾ? ನಮ್ಮವ್ರಿಗೆ ಗೊತ್ತಾಗದ್ಕಿಂತ ಮೊದಲು ನೀವಿಬ್ರು ಈ ಊರ್ನೇ ಬಿಟ್ಟು ದೂರ ಎಲ್ಲಾರು ಹೋಗಿ ಸುಖವಾಗಿ ಬಾಳಿ. ನೋಡಪ್ಪ, ನಿನ್ನ ಮೈಲರಿತಿರೋದು ರಕ್ತನೇ, ನನ್ನ ಮಗಳು ಮೈಲರಿತಿರೋದು ರಕ್ತನೇ. ನಾವುಗಳು ಮೇಲು ಕೀಳು ಅಂತ ಮಾಡ್ಕೊಂಡಿರೋದು. ನೀವಿಬ್ರು ಎಲ್ಲಾರು ಹೋಗಿ ಸುಖವಾಗಿ ಬಾಳಿ. ಸಾಬಾಸ್ ಗೌಡ್ರೆ, ನಿಮ್ಮಂಥ ಉದಾರಿಗಳನ್ನ ನನ್ನ ಸರ್ವೀಸಲ್ಲೇ ನಾನು ನೋಡಲಿಲ್ಲ. ಮಾನವೀಯ ಗುಣಗಳು ಹೊಂದಿರೋರು ನೀವು, ಕೋಟಿಗೊಬ್ಬರು ಗೌಡ್ರೆ. ಮಾನವೀಯ ಗುಣಗಳನ್ನು ಹೊಂದಿರೋರು ನೀವು, ಕೋಟಿಗೊಬ್ಬರು ಗೌಡ್ರೆ. ಬಾರಪ್ಪ ಬಾ, ಎಂಥ ಮಾವನ್ ಪಡೆದಿದ್ಯಾ ನೀನು. ಸ್ವಂತ ಮಗಳನ್ನೇ ಬಿಟ್ಟಿಲ್ಲ ನಾನು. ನನ್ನ ಮರ್ವಾದೆಗೋಸ್ಕರ ನಿನ್ನನ್ನು ಬಿಟ್ಟಿದ್ದಾನಲ್ಲ. ಅಪ್ಪ ಸ್ವಾಮಿ ಕಾಳಪ್ಪರ, ಇಷ್ಟೊತ್ತು ನಿಮ್ ಜೊತೆನಾಗೆ ಇದ್ದೆ. ನೀವ್ ಹೇಳ್ದಂಗೆ ಕೇಳ್ಕೊಂಡಿದ್ದಲ್ರಪ್ಪ. ನನ್ನ ಪಾಲಿಗೆ ಧರ್ಮರಾಯ ಆಗ್ಬಿಟ್ಟು ನನ್ನ ಮಗನ ಪಾಲಿಗೆ ಯಮಧರ್ಮರಾಯ ಆಗ್ಬಿಟ್ಟಲ್ಲಪ್ಪ. ಅಯ್ಯೋ ಮಂಜ, ಅಯ್ಯೋ ಮಗನೇ, ಅಯ್ಯೋ ಮಗನೇ ಮಂಜ. ನೀನು ಒಬ್ಬ ಅಪ್ಪನ? ನೀನ್ ನನ್ಗಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ನಾಚಿಕೆ ಆಗುತ್ತೆ. ನೀನ್ ನನ್ಗಪ್ಪನೂ ಅಲ್ಲ, ನಾನ್ ನಿನ್ ಮಗಳು ಅಲ್ಲ. ನಿನ್ನ ಮುಖ ನೋಡಕ್ಕೂ ನಂಗೆ ಹೇಸಿಗೆ ಆಗುತ್ತೆ. ನಾನೇ ಮಣಿ, ಎದ್ದೇಳು. ನಮ್ಗೆ ಇವ್ರ ಸವಾಸನೆ ಬೇಡ. ನಾವೆಲ್ಲಾದ್ರೂ ದೂರ ಹೋಗೋಣ. ಪವಿತ್ರ ಪಾವನ ಪರಿವರ್ತನ ಪ್ರೀತಿಯ ಮುಂದೆ ಜಾತಿ, ಧರ್ಮ, ಆಚಾರ, ಬಡವ ಶ್ರೀಮಂತಿಕೆಯ ತಾರತಮ್ಯಕ್ಕೆ ಒಳಗಾಗಿ ಅದೆಷ್ಟೋ ಮುಗ್ಧ ಪ್ರೀತಿಗಳು ಅಂದಿನಿಂದ ಇಲ್ಲಿಯವರೆಗೂ ದೇಹತ್ಯಾಗ ಮಾಡುತ್ತಲೇ ಇವೆ. ವರ್ಣವನ್ನು